6/2026 ರತ್ನಮ್ಮ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದರಲ್ಲಿ ಅವರ ಬ್ರದರ್ ಮಹೇಶ್ ಅನ್ನೋರನ್ನ ರಾಜೇಶ್ ಅನ್ನೋರು ಫೋನ್ ಮಾಡಿ ಕರೆ ಮಾಡಿ ಅವ್ರನ್ನ ಮರ್ಡರ್ ಮಾಡಿರ್ತಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 114/26 ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿರ್ತದೆ. ಇದರಲ್ಲಿ ಏನಂದರೆ ಅನ್ನದಾನಿಯವರು ಫಸ್ಟು ಅನ್ನದಾನಿಯವರು ಹೆಂಗೆ ರಿಲೇಟೆಡ್ ಅಂದರೆ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದರಾಜು ಅಂತ ಇರ್ತಾರೆ. ಇವ್ರದ್ದು ವೃತ್ತಿ ಏನಂದರೆ ಈ ಕಾರ್ಗಳೆಲ್ಲ ಲೋನಲ್ಲಿ ಸೀಸ್ ಆಗಬೇಕಲ್ಲ, ಈ ಒಂದು ಸೀಸ್ ಮಾಡೋವಂಥದ್ದು ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಸೀಸರ್ ಸಿದ್ದು ಅಂತ ಕರೀತಾ ಇರ್ತಾರೆ. ಇವರ ಸಿಸ್ಟರ್ಗೆ ಅಂದರೆ ಇವ್ರು ಏನು ಅನ್ನದಾನಿ ಇದ್ದಾರೆ, ಇವರು ಸೋದರಳಿಯ ಇರ್ತಾರೆ, ಅಂದರೆ ತಾಯಿಯ ತಮ್ಮ ಆಗಿರ್ತಾರೆ. ಅವ್ರಿಗೆ ಈ ಸಿದ್ದರಾಜು ಅವರ ಸಿಸ್ಟರ್ನ ಮದುವೆ ಮಾಡಿರುತ್ತೆ. ಕಾರಣಾಂತರದಿಂದ ಅವರು ಸಪ್ರೇಷನ್ ಆಗಿ ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾರೆ. ಅವರು ಅನ್ನದಾನಿಯವರ ವೈಫು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಹೋಗಿರ್ತಾರೆ. ಆಗ ಫೋನ್ ಇವ್ರ ಕೈಲಿ ಕೊಟ್ಟಾಗ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಯಾರ್ದು ಅಂತ ನೋಡಿದಾಗ ಮಹೇಶ್ ಅವರು ಮೆಸೇಜ್ ಕಳಿಸಿರ್ತಾರೆ ಮತ್ತು ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾರೆ ಅಂತ ಅವರು ಗಮನಿಸ್ತಾರೆ ಅನ್ನದಾನಿಯವರು. ಇದನ್ನು ಅವರು ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದರಾಜು ಅವರಿಗೆ ಅದನ್ನು ಹೇಳ್ಕೊಳ್ತಾರೆ, ಈ ಥರ ಆಗಿದೆ ಅಂತೇಳಿ. ಆಗ ಇದು 16ನೇ ತಾರೀಕು ನಡೆಯುತ್ತೆ. ತದನಂತರ ಸಿದ್ದರಾಜು ಅವ್ರು ಏನು ಮಾಡ್ತಾರೆ, ಅವರ ಫ್ರೆಂಡ್ಸ್ನ ಕರ್ಕೊಂಡು, ಅಂದರೆ ಶಾಂತಮೂರ್ತಿ ಮತ್ತು ಶ್ರೀನಿವಾಸ್ ಪ್ರಭು ಅನ್ನೋರು, ಅವರು ಐಜೂರಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರನ್ನ ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ್ಬಿಟ್ಟು ಈ ಯಾರು ಇದ್ದಾರೆ ಮಹೇಶ್, ಇವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅದೇ ಊರಿನವರಾದ ರಾಜೇಶ್ ಅವ್ರಿಗೆ ಫೋನ್ ಮಾಡ್ತಾರೆ. ರಾಜೇಶ್ ಅವರು ಮಹೇಶ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಮಹೇಶ್ ಅವರು ಊಟ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅವ್ರು ಬರೋದಿಲ್ಲ. ಫಸ್ಟು ರಾಜೇಶ್ ಅವರು ಇವ್ರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಈ 3 ಜನ ಇದ್ದಿದ್ದ ಪ್ಲೇಸಲ್ಲಿ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದರಾಜು ಇರ್ತಾರಲ್ಲ, ಅವ್ರು ಇರೋಂಥ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ ಈ ಥರ ಊಟ ಮಾಡ್ತಾ ಇದ್ದಾರೆ, ಅವರು ಬರಲ್ಲ ಅಂತ. ಅಷ್ಟೊತ್ತಲ್ಲಿ ಕೂತ್ಕೊಂಡು ಕಾರಲ್ಲೇ ಇವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಲ್ಲಿ ಫೋನ್ ಬರುತ್ತೆ, ಕಾಲ್ ಬರುತ್ತೆ ರಾಜೇಶ್ಗೆ, ಊಟ ಆಗಿದೆ ಈಗ ಬರ್ತೀನಿ ಅಂತೇಳಿ. ಸರಿ ಅಂತೇಳಿ ಒಂದು ಅಂಗಡಿ ಹತ್ರ ಹೇಳ್ಕೊಂಡಿರ್ತಾರೆ ಅವರು. ಅಲ್ಲಿಂದ ಇವ್ರನ್ನ ಕಳಿಸ್ತಾರೆ, ರಾಜೇಶ್ನ ಹೋಗಿ ಕಟ್ಕೊಂಡು ಬರಲಿಕ್ಕೆ. ಇವರು ಮಹೇಶನ್ನ ಕರ್ಕೊಂಡು ಆ ಕಾರಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಇವರು 3 ಜನ ಮಹೇಶನಿಗೆ ಹೊಡೆದು ಅವ್ರ ಕಾರಲ್ಲಿ ಕುಣಿಸ್ಕೊಂಡು ಕೃತ್ಯ ನಡೆದಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಜೇಶ್ ಅವರು ಕಾರ್ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ತದನಂತರ ಕೃತ್ಯ ನಡೆದ ಸ್ಥಳದಲ್ಲಿ ಇವರೆಲ್ಲ ಸೇರಿಕೊಂಡು ಹೊಡಿತಾರೆ. ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದರಾಜು ಚಾಕುವಿಂದ ಅವ್ರನ್ನ ಚುಚ್ತಾರೆ. ತದನಂತರ ಅವರು ಮಹೇಶ್ ಕೆಳಗೆ ಬಿದ್ದಾಗ ಇವರು 3 ಜನ ಹೊರಟೋಗ್ತಾರೆ. ರಾಜೇಶು ಅದೇ ಊರಿನವರು ಆದ ಕುಮಾರ್ ಅವ್ರಿಗೇನು ಹೇಳ್ತಾರೆ, ಇವ್ರಿಗೆ ಮಹೇಶ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅರ್ಜೆಂಟಾಗಿ ಮನೆಗೆ ಹೋಗಿ ಬಟ್ಟೆ ಇಸ್ಕೊಂಡು ಬಾ ಅಂತ ಹೇಳಿರ್ತಾರೆ. ಅವ್ರು ಕುಮಾರು ಬಟ್ಟೆ ಇಸ್ಕೊಂಡು ರಾಜೇಶ್ ಅವ್ರ ಮನೆಯಿಂದ ಬರ್ತಾ ಇರ್ತಾರೆ. ಅವ್ರನ್ನ ಕರ್ಕೊಂಡು ಆ ಸ್ಪಾಟ್ಗೆ ಹೋಗ್ತಾರೆ ರಾಜೇಶು. ಆ ಸ್ಪಾಟಲ್ಲಿ ಇವ್ರು ಕತ್ಲಿರೋದ್ರ ಕಾರಣ ಇವರು ಗೊತ್ತಾಗಲ್ಲ, ಹೆಂಗಾಗಿದೆ ಅಂತ ಗೊತ್ತಾಗಲ್ಲ, ಆಕ್ಸಿಡೆಂಟಾ ಅಥವಾ ಮರ್ಡ್ರ ಏನು ಗೊತ್ತಾಗಲ್ಲ. ಮುಂದೆ ರಾಜೇಶ್ ಕೂತ್ಕೊತಾರೆ, ಮಧ್ಯದಲ್ಲಿ ಇವ್ರನ್ನ ಕೂರಿಸ್ಕೊತಾರೆ, ಯಾರು ಡಿಸೀಸ್ಡ್ ಮಹೇಶು, ಹಿಂದೆಗಡೆ ಕುಮಾರ್ ಕೂತ್ಕೊತಾರೆ. ಇವರೇ ಟುವರ್ಡ್ಸ್ ಮಳವಳ್ಳಿ ರೋಡಲ್ಲಿ ಹೋಗ್ತಾರೆ. ಟುವರ್ಡ್ಸ್ ಮಳವಳ್ಳಿ ರೋಡ್ಗೆ ಹೋದಾಗ ಹಾಸ್ಪಿಟ್ಲಿಂದ ಇನ್ನೂ ಮುಂದಕ್ಕೆ ಕೊಟ್ಟೋಗ್ತಾರೆ. ಅವಾಗ ಇವ್ರಿಗೆ ಏನಂತ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡೋಗಿ ಹಾಸ್ಪಿಟ್ಲಿಂದ ಮುಂದಕ್ಕೆ ಹೊರಟೋಗ್ತಾರೆ. ಅವಾಗ ಕುಮಾರ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದೇ ಟೈಮಲ್ಲಿ ಹಾಸ್ಪಿಟ್ಲ್ ಮುಂಭಾಗ ಇರೋಂಥ 3 ಫ್ರೆಂಡ್ಸ್, ಅಂದರೆ ಮೋಹಿನ್ ಮತ್ತು ಆಯಿಬ್ ಮತ್ತು ಇನ್ನೊಬ್ಬರು ಫ್ರೆಂಡ್, 3 ಜನ ಹಾಸ್ಪಿಟ್ಲ್ ಮುಂಭಾಗ ಮಾತಾಡ್ಕೊಂಡು ಕೂತಿರ್ತಾರೆ. ಮೋಹಿನ್ ಬಂದ್ಬಿಟ್ಟು ಆ್ಯಂಬುಲೆನ್ಸ್ ಡ್ರೈವರ್. ಇವರು ಸಹ ಅಬ್ಸರ್ವ್ ಮಾಡ್ತಾರೆ, ಬಟ್ ಇವರು ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ. ಅಷ್ಟೊತ್ತಲ್ಲಿ ಗಾಡಿ ಪಾಸ್ ಆಗುತ್ತೆ. KEB ಇದು ಆಫೀಸ್ ಹತ್ರ ಈ ವೆಹಿಕಲ್ ಸ್ಟಾಪ್ ಆಗುತ್ತೆ. ಯಾಕೆಂದರೆ ಫ್ಯೂಯಲ್ ಖಾಲಿ ಆಗಿಬಿಟ್ಟಿರುತ್ತೆ ಇವ್ರದ್ದು, ಬೈಕ್ದು ಫ್ಯೂಯಲ್ ಖಾಲಿ ಆದಾಗ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಅಷ್ಟೊತ್ತಲ್ಲಿ ಇವರು ಫ್ರೆಂಡ್ಸ್ ಮಾತಾಡ್ಕೊಂಡು ಕೂತಿದ್ದವರು, ಅದರಲ್ಲಿ ಅಯ್ಯೂಬ್ ಏನು ಮಾಡ್ತಾರೆ, ಅಲ್ಲಿಂದ ಹೊರಡ್ತಾರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇವು 3 ಜನ ಹೋಗಿದ್ದು ಬೈಕ್ ಅಬ್ಸರ್ವ್ ಮಾಡಿರ್ತಾರೆ. KEB ಹತ್ರ ನಿಂತಿದ್ಯಲ್ಲ ಅಂತ ನೋಡ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಯಾರು ಕೂತಿದ್ರು, ಮಹೇಶು, ಅವ್ರದ್ದು ಕೈ ನೋಡ್ತಾರೆ. ಅವರು
ಕೆಳಗಡೆ ಬೀಳ್ತಾ ಇರ್ತಾರಲ್ಲ, ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ಕೈ ಎತ್ತು ನೋಡ್ತಾರೆ, ಅದು ಡ್ರಾಪ್ ಆಗುತ್ತೆ. ಆವಾಗ ಅವ್ರ ಫ್ರೆಂಡು ಮೋಹಿನ್ ಅವ್ರಿಗೆ ತಿಳಿಸ್ತಾರೆ, ಇವರು ಆ್ಯಂಬುಲೆನ್ಸ್ ಇರ್ತಾರೆ. ಮೋಹಿನು ಆ ಸ್ಪಾಟ್ಗೆ ಹೋಗ್ತಾರೆ, ನೋಡ್ಬಿಟ್ಟು ಇವ್ರು ಯಾಕೆ ಹಿಂಗೆ ಕರ್ಕೊಂಡು ಬಂದರೆ ಬಾಂಡ್ರೆ ಹಾಸ್ಪಿಟ್ಲಿಂದ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು, ಮೀನ್ ವೈಲು ಅವ್ರು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಹಿಂಗಾಗಿದೆ ಅಂತ. ಇಮಿಡಿಯೇಟ್ಲಿ ಪೊಲೀಸರು ಅಲ್ಲಿ ರೀಚ್ ಆಗಿ ಅವ್ರನ್ನ ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿದಾಗ ಇದು ಏನಿದೆ ತಿಳಿದು ಬರ್ತದೆ. ಸಿದ್ದರಾಜು ಅವರ ಅನ್ನದಾನಿಯವರು ಸಿದ್ದರಾಜು ಅವರ ತಾಯಿಯ ತಮ್ಮ, ಅಳಿಯ, ಸೋದರಳಿಯ. ಕ್ಯಾಸ್ಟ್ ಬೇರೆ, ಕ್ಯಾಸ್ಟ್ ಏನು ಬೇರೆ ಇಲ್ಲಲ್ಲ, ಅವ್ರನ್ನೂ ಬೆಸ್ತಾರೆ, ಸಿದ್ದರಾಜನ್ನು ಬೆಸ್ತಾರೆ, ಗಂಗಾಮತ ಮತ್ತೆ ಬೆಸ್ತರು ಎರಡು ಒಂದೇ. ಏನಂತೆ ಏನ್ ಕೇಳಿದ? ಹೌದು, ಮೊದಲನೇ ಹೆಂಡತಿ ಸಿದ್ದರಾಜ್ ಅವ್ರ ಅಕ್ಕ, ಮೊದಲನೇ ಹೆಂಡತಿ. ಅನ್ನದಾನಿಯವರ ಎರಡನೇ ಹೆಂಡತಿಗೆ